ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 16/2/2026 ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ಪ್ರಾಣೇಶ್ವರ ತಂದೆ ನೀವು ಮಕ್ಕಳಿಗೆ ಪ್ರಾಣದಾನ ನೀಡಲು ಬಂದಿದ್ದಾರೆ. ಪ್ರಾಣದಾನ ಸಿಗುವುದು ಎಂದರೆ ತಮೋಪ್ರಧಾನರಿಂದ ಸತೋಪ್ರಧಾನರಾಗುವುದು. ಶಿವ ಭಗವಾನು ವಾಚ: ಬೆಳಗ್ಗೆ ಬೆಳಗ್ಗೆ ಬಂದು ಮುರಳಿಯನ್ನು ಯಾರು ನುಡಿಸ್ತಾರೆ? ಪ್ರಪಂಚದವರಂತೂ ಸಂಪೂರ್ಣ ಅಂಧಕಾರದಲ್ಲಿದೆ. ಜ್ಞಾನಸಾಗರ ಪತಿತ ಪಾವನ ಪ್ರಾಣೇಶ್ವರ ತಂದೆಯಿಂದ ನೀವೀಗ ಮುರಳಿ ಕೇಳ್ತಿದ್ದೀರಿ. ಅವರ ಪ್ರಾಣವನ್ನು ರಕ್ಷಿಸುವ ಈಶ್ವರನಾಗಿದ್ದಾರೆ. ಹೇ ಈಶ್ವರ, ಈ ದುಃಖದಿಂದ ನಮ್ಮನ್ನು ರಕ್ಷಣೆ ಮಾಡು ಎಂದು ಹೇಳ್ತಾರಲ್ಲವೇ? ಅವರು ಅಲ್ಪಕಾಲದ ಸಹಯೋಗ ಬೇಡ್ತಾರೆ. ಈಗ ನೀವು ಮಕ್ಕಳಿಗೆ ಬೇಹದ್ದಿನ ಸಹಯೋಗ ಸಿಗ್ತದೆ. ಏಕೆಂದರೆ ಇವರು ಬೇಹದ್ದಿನ ತಂದೆಯಲ್ಲವೇ? ನೀವು ತಿಳಿದುಕೊಂಡಿದ್ದೀರಿ, ಆತ್ಮವೂ ಗುಪ್ತವಾಗಿದೆ, ಮಕ್ಕಳ ಶರೀರ ಪ್ರತ್ಯಕ್ಷವಾಗಿದೆ. ಅಂದಾಗ ತಂದೆಯ ಶ್ರೀಮತ ಮಕ್ಕಳ ಪ್ರತಿ ಇದೆ. ಸರ್ವಶಾಸ್ತ್ರಮಯಿ ಶಿರೋಮಣಿ ಗೀತೆ ಪ್ರಸಿದ್ಧವಾಗಿದೆ. ಕೇವಲ ಅದರಲ್ಲಿ ಶ್ರೀಕೃಷ್ಣನ ಹೆಸರನ್ನು ಹಾಕಿದ್ದಾರೆ. ನೀವೀಗ ತಿಳಿದುಕೊಂಡಿದ್ದೀರಿ, ಶ್ರೀಮದ್ ಭಗವಾನು ವಾಚವಾಗಿದೆ. ಇದೂ ಸಹ ಅರ್ಥವಾಗಿದೆ. ಭ್ರಷ್ಟಾಚಾರಿಗಳನ್ನು ಶ್ರೇಷ್ಠಾಚಾರಿಗಳನ್ನಾಗಿ ಮಾಡುವವರು ಒಬ್ಬರೇ ತಂದೆಯಾಗಿದ್ದಾರೆ. ಅವರೇ ನರನಿಂದ ನಾರಾಯಣನನ್ನಾಗಿ ಮಾಡ್ತಾರೆ. ಸತ್ಯನಾರಾಯಣನ ಕಥೆಯೂ ಇದೆ. ಅಮರ ಕಥೆಯೆಂದು ಗಾಯನವಿದೆ. ಅಮರಪುರಿಯ ಮಾಲೀಕರನ್ನಾಗಿ ಮಾಡುವ ಅಥವಾ ನರನಿಂದ ನಾರಾಯಣನನ್ನಾಗಿ ಮಾಡುವ ಕಥೆ ಎರಡೂ ಒಂದೇ ಆಗಿದೆ. ಇದು ಮೃತ್ಯುಲೋಕವಾಗಿದೆ. ಭಾರತವೇ ಅಮರಪುರಿಯಾಗಿತ್ತು. ಇದು ಯಾರಿಗೂ ತಿಳಿದಿಲ್ಲ. ಇಲ್ಲಿಯೇ ಅಮರ ತಂದೆ ಪಾರ್ವತಿಯರಿಗೆ ತಿಳಿಸಿದ್ದಾರೆ. ಕೇವಲ ಒಬ್ಬ ಪಾರ್ವತಿ ಅಥವಾ ಒಬ್ಬ ದ್ರೌಪದಿ ಇರಲಿಲ್ಲ. ವಾಸ್ತವದಲ್ಲಿ ಅನೇಕ ಮಕ್ಕಳು ಕೇಳ್ತಿದ್ದೀರಿ. ಶಿವ ತಂದೆ ಬ್ರಹ್ಮಾರವರ ಮೂಲಕ ತಿಳಿಸ್ತಾರೆ. ತಂದೆ ತಿಳಿಸ್ತಾರೆ, ನಾನು ಬ್ರಹ್ಮಾರವರ ಮೂಲಕ ಮಧುರಾತಿ ಮಧುರ ಮಕ್ಕಳಿಗೆ ತಿಳಿಸ್ತೇನೆ. ತಂದೆ ತಿಳಿಸಿದ್ದಾರೆ, ಮಕ್ಕಳೇ ಅವಶ್ಯವಾಗಿ ಆತ್ಮಾಭಿಮಾನಿಗಳಾಗಬೇಕಾಗಿದೆ. ತಂದೆಯೇ ಈ ರೀತಿ ಮಾಡ್ತಾರೆ. ಪ್ರಪಂಚದಲ್ಲಿ ಆತ್ಮದ ಜ್ಞಾನವಿರುವ ಮನುಷ್ಯರು ಯಾರೊಬ್ಬರೂ ಇಲ್ಲ. ಆತ್ಮದ ಜ್ಞಾನವೇ ಇಲ್ಲವೆಂದ ಮೇಲೆ ಪರಮಾತ್ಮನ ಜ್ಞಾನ ಹೇಗಿರ್ತದೆ? ಆತ್ಮವೇ ಪರಮಾತ್ಮನೆಂದು ಹೇಳ್ತಾರೆ. ಇಡೀ ಪ್ರಪಂಚ ಎಷ್ಟು ದೊಡ್ಡ ತಪ್ಪಿನಲ್ಲಿ ಸಿಲುಕಿದೆ. ಸಂಪೂರ್ಣ ಕಲ್ಲು ಬುದ್ಧಿಯವರಾಗ್ತಾರೆ. ವಿದೇಶದವರೂ ಸಹ ಕಲ್ಲು ಬುದ್ಧಿಯಲ್ಲಿ ಏನೂ ಕಡಿಮೆ ಇಲ್ಲ. ಏಕೆಂದರೆ ಅವರಿಗೆ ಇಷ್ಟಾದರೂ ಬುದ್ಧಿಯಲ್ಲಿ ಬರೋದಿಲ್ಲ. ನಾವು ಈ ಅಣುಬಾಂಬುಗಳನ್ನು ತಯಾರಿಸ್ತಿದ್ದೇವೆ. ಇವನ್ನು ನಮ್ಮದೇ ವಿನಾಶ ಅಥವಾ ಇಡೀ ಪ್ರಪಂಚದ ವಿನಾಶ ಮಾಡೋದಕ್ಕಾಗಿ ತಯಾರಿಸ್ತಿದ್ದೇವೆ ಅಂದಾಗ ಈ ಸಮಯದಲ್ಲಿ ಎಲ್ಲರ ಬುದ್ಧಿ ಏನೂ ಕೆಲಸಕ್ಕೆ ಬರೋದಿಲ್ಲ. ತಮ್ಮದೇ ವಿನಾಶಕ್ಕಾಗಿ ಎಲ್ಲ ತಯಾರಿಗಳನ್ನು ಮಾಡ್ತಿದ್ದಾರೆ. ನೀವು ಮಕ್ಕಳಿಗಾಗಿ ಇದೇನೂ ಹೊಸ ಮಾತಲ್ಲ. ನಿಮಗೆ ತಿಳಿದಿದೆ, ಡ್ರಾಮಾನುಸಾರ ಅವರದ್ದೂ ಪಾತ್ರವಿದೆ. ಡ್ರಾಮಾದ ಬಂಧನದಲ್ಲಿ ಬಂಧಿತರಾಗಿದ್ದಾರೆ. ಕಲ್ಲು ಬುದ್ಧಿಯವರು ಆಗದೇ ಇದ್ದಿದ್ದರೆ ಇಂತಹ ಕೆಲಸ ಮಾಡುತ್ತಿದ್ದರೆ ಇಡೀ ಕುಲದ ವಿನಾಶ ಮಾಡ್ತಿದ್ದಾರೆ. ಆಶ್ಚರ್ಯವಲ್ಲವೇ? ಏನು ಮಾಡ್ತಿದ್ದಾರೆ? ಕುಳಿತಿದ್ದಂತೆಯೇ ಇಂದೇನೋ ಎಲ್ಲವೂ ಸರಿಯಾಗಿ ನಡೀತಿದೆ. ನಾಳೆ ಮಿಲಿಟರಿಯವರಿಗೆ ಕೋಪ ಬಂದರೆ
ರಾಷ್ಟ್ರಪತಿಯನ್ನೂ ಸಹ ಕೊಂದು ಬಿಡ್ತಾರೆ. ಇಂತಿಂತಹ ಘಟನೆಗಳು ನಡೆಯುತ್ತಿರುತ್ತವೆ. ಯಾರಿಗೂ ಸಹನೆ ಮಾಡೋದಿಲ್ಲ. ಶಕ್ತಿಶಾಲಿಗಳಲ್ಲವೇ? ಈಗಿನ ಪ್ರಪಂಚದಲ್ಲಿ ಬಹಳಷ್ಟು ಹೊಡೆದಾಟಗಳಿವೆ. ಬಹಳ ಕಲ್ಲು ಬುದ್ಧಿಯವರೂ ಇದ್ದಾರೆ. ನೀವು ಮಕ್ಕಳು ಈಗ ತಿಳಿದುಕೊಂಡಿದ್ದೀರಿ, ವಿನಾಶ ಕಾಲದಲ್ಲಿ ಯಾರು ತಂದೆಯೊಂದಿಗೆ ವಿಪರೀತ ಬುದ್ಧಿಯವರಾಗಿದ್ದಾರೆ ಅವರಿಗಾಗಿ ವಿನಶ್ಯಂತಿ ಎಂದು ಗಾಯನವಿದೆ. ಈಗ ಈ ಪ್ರಪಂಚ ಬದಲಾಗಲಿದೆ. ಇನ್ನೂ ತಿಳಿದುಕೊಂಡಿದ್ದೀರಿ, ಅವಶ್ಯವಾಗಿ ಮಹಾಭಾರತ ಯುದ್ಧ ಆಗಿತ್ತು. ತಂದೆಯೇ ರಾಜಯೋಗವನ್ನು ಕಲಿಸಿದ್ದರು. ಶಾಸ್ತ್ರಗಳಲ್ಲಂತೂ ಮಹಾವಿನಾಶವನ್ನು ತೋರಿಸಿದ್ದಾರೆ. ಆದರೆ ಮಹಾವಿನಾಶವಂತೂ ಆಗೋದಿಲ್ಲ. ಆ ರೀತಿಯಾಗಿದ್ದೇ ಆದರೆ ಪ್ರಳಯವಾಗುವುದು. ಮನುಷ್ಯರು ಯಾರೊಬ್ಬರೂ ಇರೋದಿಲ್ಲ. ಕೇವಲ ಪಂಚತತ್ವಗಳು ಉಳಿಯುವವು. ಆದರೆ ಈ ರೀತಿಯಂತೂ ಆಗಲು ಸಾಧ್ಯವಿಲ್ಲ. ಪ್ರಳಯವಾದರೆ ಮತ್ತೆ ಮನುಷ್ಯರು ಎಲ್ಲಿಂದ ಬರುವರು? ಶ್ರೀಕೃಷ್ಣ ಬೆರಳನ್ನು ಚೂಪುತ್ತಾ ಸಾಗರದ ಆಲದ ಎಲೆಯ ಮೇಲೆ ತೇಲಿ ಬಂದ ಎಂದು ತೋರಿಸ್ತಾರೆ. ಬಾಲಕ, ಈ ರೀತಿ ಹೇಗೆ ಬರಲು ಸಾಧ್ಯ? ಶಾಸ್ತ್ರಗಳಲ್ಲಿಯೂ ಇಂತಿಂತಹ ಮಾತುಗಳನ್ನು ಬರೆದಿದ್ದಾರೆ. ಅದರ ಮಾತೇ ಕೇಳಬೇಡಿ. ಈಗ ನೀವು ಕುಮಾರಿಯರ ಮೂಲಕ ವಿದ್ವಾಂಸ, ಪಂಡಿತ, ಭೀಷ್ಮ ಪಿತಾಮಹ ಮೊದಲಾದವರಿಗೂ ಜ್ಞಾನ ಬಾಣಗಳು ನಾಟುತ್ತವೆ. ಮುಂದೆ ಒಂದು ದಿನ ಅವರು ಬಂದು ತಿಳಿದುಕೊಳ್ತಾರೆ. ಎಷ್ಟೆಷ್ಟು ನೀವು ಸರ್ವೀಸಿನಲ್ಲಿ ಹೊಳಪು ತುಂಬುತ್ತೀರೋ, ತಂದೆಯ ಪರಿಚಯ ಎಲ್ಲರಿಗೆ ಕೊಡ್ತಾ ಇರ್ತೀರೋ, ಅಷ್ಟು ನಿಮ್ಮ ಪ್ರಭಾವ ಹೆಚ್ಚುವುದು. ವಿಘ್ನಗಳು ಬರ್ತವೆ. ಈ ಜ್ಞಾನ ಯಜ್ಞದಲ್ಲಿ ಅಸುರಿ ಸಂಪ್ರದಾಯದವರ ಬಹಳ ವಿಘ್ನಗಳು ಬರ್ತವೆ ಎಂಬುದು ಗಾಯನವಿದೆ. ಪಾಪ, ಈ ಕಲ್ಲು ಬುದ್ಧಿಯ ಮನುಷ್ಯರು ಇದೇನಾಗಿದೆ ಎಂಬುದನ್ನು ತಿಳಿದುಕೊಂಡಿಲ್ಲ. ಇವರ ಜ್ಞಾನವೇ ಭಿನ್ನವಾಗಿದೆ ಎಂದು ಹೇಳ್ತಾರೆ. ಇದನ್ನೂ ನೀವು ತಿಳಿದುಕೊಂಡಿದ್ದೀರಿ. ಇವು ಹೊಸ ಪ್ರಪಂಚಕ್ಕಾಗಿ ಹೊಸ ಮಾತುಗಳಾಗಿವೆ. ತಂದೆ ತಿಳಿಸ್ತಾರೆ, ಈ ರಾಜಯೋಗವನ್ನು ನಿಮಗೆ ಮತ್ಯಾರೂ ಕಲಿಸಲು ಸಾಧ್ಯವಿಲ್ಲ. ಜ್ಞಾನ ಮತ್ತು ಯೋಗವನ್ನು ತಂದೆಯೇ ಕಲಿಸ್ತಿದ್ದಾರೆ. ಸದ್ಗತಿದಾತ ಒಬ್ಬರೇ ತಂದೆಯಾಗಿದ್ದಾರೆ. ಅವರೇ ಪತಿತ ಪಾವನನಾಗಿದ್ದಾರೆ. ಅಂದಾಗ ಅವಶ್ಯವಾಗಿ ಪತಿತರಿಗೆ ಜ್ಞಾನ ಕೊಡ್ತಾರಲ್ಲವೇ? ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ನಾವು ಪಾರಸ ಬುದ್ಧಿಯವರಾಗಿ ಪಾರಸನಾಥರಾಗ್ತೇವೆ. ಮನುಷ್ಯರು ಎಷ್ಟೊಂದು ಮಂದಿರಗಳನ್ನು ಕಟ್ಟಿಸಿದ್ದಾರೆ. ಆದರೆ ಅವರ್ಯಾರು ಏನು ಮಾಡಿ ಹೋಗಿದ್ದಾರೆ ಎಂದು ಅರ್ಥವನ್ನೇನೂ ತಿಳಿದುಕೊಂಡಿಲ್ಲ. ಪಾರಸನಾಥನ ಮಂದಿರವೂ ಇದೆ, ಆದರೆ ಅದು ಯಾರಿಗೂ ತಿಳಿದಿಲ್ಲ. ಭಾರತ ಪಾರಸಪುರಿಯಾಗಿತ್ತು. ವಜ್ರ ವೈಢೂರ್ಯಗಳ ಮಹಲುಗಳಿತ್ತು. ಇದು ನೆನ್ನೆಯ ಮಾತಾಗಿದೆ. ಮನುಷ್ಯರಂತೂ ಕೇವಲ ಒಂದು ಸತ್ಯಯುಗಕ್ಕೆ ಲಕ್ಷಾಂತರ ವರ್ಷಗಳೆಂದು ಹೇಳ್ತಾರೆ. ಮತ್ತು ತಂದೆ ತಿಳಿಸ್ತಾರೆ, ಇಡೀ ನಾಟಕವೇ 5,000 ವರ್ಷಗಳದ್ದಾಗಿದೆ. ಆದ್ದರಿಂದ ಹೇಳಲಾಗ್ತದೆ, ಇಂದಿನ ಭಾರತ ಏನಾಗಿದೆ, ನಿನ್ನೆಯ ಭಾರತ ಏನಾಗಿತ್ತು. ಲಕ್ಷಾಂತರ ವರ್ಷಗಳ ಮಾತು ಯಾರಿಗೂ ಸ್ಮೃತಿಯಲ್ಲಿರಲು ಸಾಧ್ಯವಿಲ್ಲ. ನೀವು ಮಕ್ಕಳಿಗೆ ಈಗ ಸ್ಮೃತಿ ಸಿಕ್ಕಿದೆ. ನಿಮಗೆ ಗೊತ್ತಿದೆ, ತಂದೆ ಪ್ರತಿ 5,000 ವರ್ಷಗಳ ನಂತರ ಬಂದು ನಮಗೆ ಸ್ಮೃತಿ ತರಿಸ್ತಾರೆ. ನೀವು ಮಕ್ಕಳು ಸ್ವರ್ಗದ ಮಾಲೀಕರಾಗಿದ್ದೀರಿ. 5,000 ವರ್ಷಗಳ ಮಾತಾಗಿದೆ. ಈ ಲಕ್ಷ್ಮೀನಾರಾಯಣರ ರಾಜ್ಯ ಯಾವಾಗಿತ್ತು, ಎಷ್ಟು ವರ್ಷಗಳಾಯಿತು ಎಂದು ಯಾರೊಂದಿಗಾದರೂ ಕೇಳಿದರೆ ಅವರು ಲಕ್ಷಾಂತರ ವರ್ಷಗಳೆಂದು ಹೇಳ್ತಾರೆ. ನೀವು ತಿಳಿಸಿ, ಇದಂತೂ 5,000 ವರ್ಷಗಳ ಮಾತಾಗಿದೆ. ಕ್ರಿಸ್ತನಿಗೆ ಇಷ್ಟು ಸಮಯದ ಮೊದಲು ಸ್ವರ್ಗವಿತ್ತೆಂದು ಹೇಳ್ತಾರೆ. ತಂದೆ ಭಾರತದಲ್ಲಿಯೇ ಬರ್ತಾರೆ. ಮಕ್ಕಳಿಗೆ ಇದನ್ನೂ ತಿಳಿಸಲಾಗಿದೆ, ತಂದೆಯ ಜಯಂತಿಯನ್ನು ಆಚರಿಸ್ತಾರೆ ಎಂದ ಮೇಲೆ ಅವರು ಏನನ್ನೋ ಮಾಡಲು ಬಂದಿರಬೇಕು. ಪತಿತ ಪಾವನನಾಗಿದ್ದಾರೆ ಎಂದ ಮೇಲೆ ಅವಶ್ಯವಾಗಿ ಬಂದು ಪಾವನರನ್ನಾಗಿ ಮಾಡಿರಬೇಕು. ಜ್ಞಾನಸಾಗರನಾಗಿದ್ದಾರೆ ಎಂದ ಮೇಲೆ ಅವಶ್ಯವಾಗಿ ಜ್ಞಾನವನ್ನೇ ಕೊಡುವರಲ್ಲವೇ? ಯೋಗದಲ್ಲಿ ಕುಳಿತುಕೊಳ್ಳಿ. ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯ ನೆನಪು ಮಾಡಿ. ಇದು ಜ್ಞಾನವಾಯಿತಲ್ಲವೇ?
ಅವರಂತೂ ಹಠಯೋಗಿಗಳಾಗಿದ್ದಾರೆ. ಒಂಟಿ ಕಾಲಿನ ಮೇಲೆ ಕಾಲು ಹಾಕಿಕೊಂಡು ಕುಳಿತುಕೊಳ್ತಾರೆ. ಏನೇನು ಮಾಡ್ತಾರೆ. ನೀವು ಮಾತೆಯರಂತೂ ಈ ರೀತಿ ಮಾಡಲು ಸಾಧ್ಯವಿಲ್ಲ. ಹಾಗೆ ಕುಳಿತುಕೊಳ್ಳೋದಕ್ಕೂ ಸಾಧ್ಯವಿಲ್ಲ. ತಂದೆ ತಿಳಿಸ್ತಾರೆ, ಮಧುರ ಮಕ್ಕಳೇ, ನೀವು ಇದೇನನ್ನೂ ಮಾಡುವ ಅವಶ್ಯಕತೆ ಇಲ್ಲ. ಶಾಲೆಯಲ್ಲಿ ವಿದ್ಯಾರ್ಥಿಗಳು ನಿಯಮದ ಅನುಸಾರವಾಗಿ ಕುಳಿತುಕೊಳ್ತಾರಲ್ಲವೇ. ತಂದೆಯಂತೂ ಆ ರೀತಿಯೂ ಹೇಳೋದಿಲ್ಲ. ಹೇಗೆ ಬೇಕೋ ಹಾಗೆ ಕೂತ್ಕೊಳ್ಳಿ ಎಂದು ಹೇಳ್ತಾರೆ. ಕುಳಿತು ಕುಳಿತು ಸುಸ್ತಾದರೆ ಮಲಗಿಬಿಡಿ. ತಂದೆ ಯಾವ ಮಾತಿನಲ್ಲಿಯೂ ನಿರಾಕರಿಸೋದಿಲ್ಲ. ಇದಂತೂ ಸಂಪೂರ್ಣ ಸಹಜವಾಗಿ ತಿಳಿದುಕೊಳ್ಳುವ ಮಾತಾಗಿದೆ. ಇದರಲ್ಲಿ ಯಾವುದೇ ಕಷ್ಟದ ಮಾತಿಲ್ಲ. ಭಲೆ ಎಷ್ಟಾದರೂ ರೋಗಿಯಾಗಿರಲಿ, ಆದರೆ ಕೇಳ್ತಾ ಕೇಳ್ತಾ ಶಿವತಂದೆಯ ನೆನಪಿನಲ್ಲಿರ್ತಾ ಮತ್ತೆ ಪ್ರಾಣ ತನುವಿನಿಂದ ಹೊರಟು ಹೋಗಲಿ. ಗಂಗಾ ನದಿಯ ತೀರದಲ್ಲಿರಲಿ, ಗಂಗಾಜಲ ಬಾಯಲ್ಲಿರಲಿ, ಆಗ ತನುವಿನಿಂದ ಪ್ರಾಣ ಹೊರಟು ಹೋಗಲಿ ಎಂದು ಗಾಯನವಿದೆಯಲ್ಲವೇ. ಅವೆಲ್ಲವೂ ಭಕ್ತಿ ಮಾರ್ಗದ ಮಾತುಗಳಾಗಿವೆ. ವಾಸ್ತವದಲ್ಲಿ ಇದು ಜ್ಞಾನಾಮೃತದ ಮಾತಾಗಿದೆ. ಸತ್ಯವಾಗಿಯೂ ಇದೇ ರೀತಿ ಪ್ರಾಣ ಹೋಗುವುದೆಂದು ನೀವು ತಿಳಿದುಕೊಂಡಿದ್ದೀರಿ. ನೀವು ಮಕ್ಕಳು ಪರಮಧಾಮದಿಂದ ಬರ್ತೀರಿ, ನನ್ನನ್ನು ಬಿಟ್ಟು ಬಂದು ಬಿಡ್ತೀರಿ. ಆದರೆ ನಾನಂತೂ ನೀವು ಮಕ್ಕಳನ್ನು ಜೊತೆಯಲ್ಲಿಯೇ ಕರೆದುಕೊಂಡು ಹೋಗುವೆನು. ನೀವು ಮಕ್ಕಳನ್ನು ಮನೆಗೆ ಕರೆದುಕೊಂಡು ಹೋಗೋದಕ್ಕಾಗಿಯೇ ನಾನು ಬಂದಿದ್ದೇನೆ. ನಿಮಗೆ ತಮ್ಮ ಮನೆಯ ಪರಿಚಯವಾಗಲಿ ಆತ್ಮದ ಪರಿಚಯವಾಗಲಿ ಇಲ್ಲ. ಮಾಯೆ ರೆಕ್ಕೆಗಳನ್ನು ಸಂಪೂರ್ಣವಾಗಿ ಕತ್ತರಿಸಿದೆ. ಆದ್ದರಿಂದ ಆತ್ಮ ಹಾರಲು ಸಾಧ್ಯವಿಲ್ಲ. ಏಕೆಂದರೆ ತಮೋಪ್ರಧಾನವಾಗಿದೆ. ಎಲ್ಲಿಯವರೆಗೆ ಸತೋಪ್ರಧಾನವಾಗೋದಿಲ್ಲವೋ ಅಲ್ಲಿಯವರೆಗೆ ಶಾಂತಿಧಾಮದಲ್ಲಿ ಹೋಗಲು ಹೇಗೆ ಸಾಧ್ಯ? ಇದನ್ನೂ ಸಹ ತಿಳಿದುಕೊಂಡಿದ್ದೀರಿ. ಡ್ರಾಮಾ ಪ್ಲಾನ್ ಅನುಸಾರ ಎಲ್ಲರೂ ತಮೋಪ್ರಧಾನರಾಗಲೇಬೇಕಾಗಿದೆ. ಈ ಸಮಯದಲ್ಲಿ ಇಡೀ ವೃಕ್ಷವೇ ಸಂಪೂರ್ಣ ತಮೋಪ್ರಧಾನ ಶಿಥಿಲಾವಸ್ಥೆಯನ್ನು ಹೊಂದಿದೆ. ಮಕ್ಕಳಿಗೆ ತಿಳಿದಿದೆ, ಎಲ್ಲ ಆತ್ಮರು ತಮೋಪ್ರಧಾನರಾಗಿದ್ದಾರೆ. ಹೊಸ ಪ್ರಪಂಚದಲ್ಲಿ ಸತೋಪ್ರಧಾನರಿರ್ತಾರೆ. ಇಲ್ಲಿ ಯಾರದ್ದೂ ಸತೋಪ್ರಧಾನ ಸ್ಥಿತಿ ಇರಲು ಸಾಧ್ಯವಿಲ್ಲ. ಇಲ್ಲಿ ಆತ್ಮ ಸಂಪೂರ್ಣ ಪವಿತ್ರರಾದರೆ ಮತ್ತೆ ಒಂದು ಕ್ಷಣವೂ ಇಲ್ಲಿ ನಿಲ್ಲೋದಿಲ್ಲ. ಒಮ್ಮೆಲೆ ಓಡಿ ಹೋಗುವುದು. ಎಲ್ಲರೂ ಮುಕ್ತಿಗಾಗಿ ಅಥವಾ ಶಾಂತಿಧಾಮದಲ್ಲಿ ಹೋಗೋದಕ್ಕಾಗಿ ಭಕ್ತಿ ಮಾಡ್ತಾರೆ. ಆದರೆ ಯಾರೂ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ. ಇದು ನಿಯಮವೇ ಇಲ್ಲ. ಧಾರಣೆ ಮಾಡೋದಕ್ಕಾಗಿ ತಂದೆ ಇದೆಲ್ಲ ರಹಸ್ಯವನ್ನು ತಿಳಿಸ್ತಾರೆ. ಆದರೂ ಸಹ ಮುಖ್ಯ ಮಾತಾಗಿದೆ, ತಂದೆಯ ನೆನಪು ಮಾಡಬೇಕು. ಸ್ವದರ್ಶನ ಚಕ್ರಧಾರಿಗಳಾಗಬೇಕು. ಬೀಜವನ್ನು ನೆನಪು ಮಾಡೋದರಿಂದ ಇಡೀ ವೃಕ್ಷ ಬುದ್ಧಿಯಲ್ಲಿ ಬಂದು ಬಿಡುವುದು. ವೃಕ್ಷ ಮೊದಲು ಚಿಕ್ಕದಿರ್ತದೆ, ನಂತರ ದೊಡ್ಡದಾಗ್ತಾ ಹೋಗ್ತದೆ. ಅನೇಕ ಧರ್ಮಗಳಿವೆಯಲ್ಲವೇ. ನೀವು 1 ಸೆಕೆಂಡಿನಲ್ಲಿ ಅರಿತುಕೊಳ್ತೀರಿ. ಪ್ರಪಂಚದಲ್ಲಿ ಯಾರಿಗೂ ತಿಳಿದಿಲ್ಲ. ಇಡೀ ಮನುಷ್ಯ ಸೃಷ್ಟಿಯ ಬೀಜರೂಪ ಒಬ್ಬರೇ ತಂದೆಯಾಗಿದ್ದಾರೆ. ತಂದೆ ಸರ್ವವ್ಯಾಪಿಯಾಗಿರಲು ಸಾಧ್ಯವಿಲ್ಲ. ಸರ್ವವ್ಯಾಪಿ ಎಂಬುದು ಅತಿ ದೊಡ್ಡ ತಪ್ಪಾಗಿದೆ. ನೀವು ಇದನ್ನೂ ತಿಳಿಸ್ತೀರಿ. ಮನುಷ್ಯನಿಗೆ ಎಂದೂ ಭಗವಂತನೆಂದು ಹೇಳಲು ಆಗೋದಿಲ್ಲ. ತಂದೆ ಮಕ್ಕಳಿಗೆ ಎಲ್ಲ ಮಾತುಗಳನ್ನು ಸಹಜ ಮಾಡಿ ತಿಳಿಸ್ತಾರೆ. ಮತ್ತು ಯಾರ ಅದೃಷ್ಟದಲ್ಲಿದೆಯೋ ನಿಶ್ಚಯವಿದೆಯೋ ಅವರು ಅವಶ್ಯವಾಗಿ ತಂದೆಯಿಂದ ಆಸ್ತಿ ತೆಗೆದುಕೊಳ್ತಾರೆ. ನಿಶ್ಚಯವಿಲ್ಲವೆಂದರೆ ಅವರೆಂದೂ ತಿಳಿದುಕೊಳ್ಳೋದಿಲ್ಲ. ಅದೃಷ್ಟವೇ ಇಲ್ಲವೆಂದರೆ ಪುರುಷಾರ್ಥವನ್ನೇನು ಮಾಡ್ತಾರೆ? ಅದೃಷ್ಟದಲ್ಲಿಲ್ಲದಿದ್ದರೆ ಅವರು ಈ ರೀತಿ ಕುಳಿತುಕೊಳ್ತಾರೆ, ಹೇಗೆ ಏನನ್ನೂ ತಿಳಿದುಕೊಳ್ಳುತ್ತಿಲ್ಲ ಎಂಬಂತೆ. ಬೇಹದ್ದಿನ ತಂದೆ ಬೇಹದ್ದಿನ ಆಸ್ತಿ ಕೊಡಲು ಬಂದಿದ್ದಾರೆ ಎಂಬುದು ನಿಶ್ಚಯವಿಲ್ಲ. ಹೇಗೆ ಯಾರಾದರೂ ಹೊಸ ವ್ಯಕ್ತಿ ಮೆಡಿಕಲ್ ಕಾಲೇಜಿನಲ್ಲಿ ಹೋಗಿ ಕುಳಿತುಕೊಂಡರೆ ಏನು ಅರ್ಥವಾಗ್ತದೆ? ಏನೇನೂ ಇಲ್ಲ. ಇಲ್ಲಿಯೂ ಸಹ ಅದೇ ರೀತಿ ಬಂದು ಕುಳಿತುಕೊಳ್ತಾರೆ. ಈ ಅವಿನಾಶಿ ಜ್ಞಾನದ ವಿನಾಶವಾಗೋದಿಲ್ಲ. ಇದನ್ನೂ ಸಹ ತಂದೆ ತಿಳಿಸಿದ್ದಾರೆ. ರಾಜಧಾನಿ ಸ್ಥಾಪನೆಯಾಗುತ್ತಿದೆಯಲ್ಲವೇ. ಅಂದ ಮೇಲೆ ನೌಕರರು, ಚಾಕರರು, ಪ್ರಜೆಗಳಿಗೂ ನೌಕರ ಚಾಕರರು ಎಲ್ಲರೂ ಬೇಕಲ್ಲವೇ. ಅಂದ ಮೇಲೆ ಅಂಥವರು ಬರ್ತಾರೆ. ಕೆಲವರಿಗಂತೂ ಬಹಳ ಚೆನ್ನಾಗಿ ಅರ್ಥವಾಗ್ತದೆ. ತಮ್ಮ ಅಭಿಪ್ರಾಯ ಬರೆಯುತ್ತಾರಲ್ಲವೇ. ಮುಂದೆ ಹೋದಂತೆ ಮೇಲೇರುವ ಪ್ರಯತ್ನ ಪಡ್ತಾರೆ. ಆದರೆ ಸಮಯ ಹೊರಟು ಹೋಗುವುದು. ಏಕೆಂದರೆ ಆ ಸಮಯವಂತೂ ಬಹಳ ಏರುಪೇರುಗಳಾಗುತ್ತಿರುವುದು.
ದಿನ ಪ್ರತಿದಿನ ಬಿರುಗಾಳಿಗಳು ಹೆಚ್ಚುತ್ತಾ ಹೋಗ್ತವೆ. ಇಷ್ಟೊಂದು ಸೇವಾ ಕೇಂದ್ರಗಳಿವೆ, ಚೆನ್ನಾಗಿ ಅರಿತುಕೊಳ್ತಾರೆ. ಬ್ರಹ್ಮನ ಮೂಲಕ ಸ್ಥಾಪನೆ ಎಂಬುದನ್ನು ಬರೆಯಲಾಗಿದೆ. ವಿನಾಶವನ್ನು ಸಮ್ಮುಖದಲ್ಲಿ ನೋಡ್ತಾರೆ. ವಿನಾಶವಂತೂ ಆಗಲೇಬೇಕಾಗಿದೆ. ಜನಸಂಖ್ಯೆ ಕಡಿಮೆಯಾಗಲಿ ಎಂದು ಸರ್ಕಾರ ಹೇಳ್ತದೆ. ಆದರೆ ಇದರಲ್ಲೇನು ಮಾಡಬಲ್ಲರು? ವೃಕ್ಷದ ವೃದ್ಧಿಯಂತೂ ಆಗಿಯೇ ಆಗುವುದು. ಎಲ್ಲಿಯವರೆಗೆ ತಂದೆ ಇರುವರೋ ಅಲ್ಲಿಯವರೆಗೆ ಎಲ್ಲ ಧರ್ಮಗಳ ಆತ್ಮಗಳು ಇಲ್ಲಿ ಇರಲೇಬೇಕಾಗಿದೆ. ಯಾವಾಗ ಹಿಂತಿರುಗಿ ಹೋಗುವ ಸಮಯ ಬರುವುದೋ ಆಗ ಆತ್ಮರ ಬರುವಿಕೆ ನಿಂತು ಹೋಗುವುದು. ಈಗಂತೂ ಪರಮಧಾಮದಿಂದ ಎಲ್ಲರೂ ಬರಲೇಬೇಕಾಗಿದೆ. ಆದರೆ ಈ ಮಾತುಗಳನ್ನು ಯಾರೂ ತಿಳಿದುಕೊಂಡಿಲ್ಲ. ಇದು ರಾವಣ ರಾಜ್ಯವಾಗಿದೆ. ನಮಗೆ ರಾಮರಾಜ್ಯ ಬೇಕೆಂದು ಬಾಪೂಜಿಯೂ ಹೇಳ್ತಿದ್ದರು. ಇಂಥವರು ಸ್ವರ್ಗಸ್ಥರಾದರು ಎಂದು ಹೇಳ್ತಾರೆ. ಅಂದ ಮೇಲೆ ಇದು ನರಕವೆಂದಾಯಿತಲ್ಲವೇ? ಮನುಷ್ಯರು ಇಷ್ಟನ್ನು ತಿಳಿದುಕೊಳ್ಳೋದಿಲ್ಲ. ಸ್ವರ್ಗವಾಸಿಗಳಾಗೋದಂತೂ ಒಳ್ಳೆಯದಲ್ಲವೇ? ಅವಶ್ಯವಾಗಿ ನರಕವಾಸಿಯಾಗಿದ್ದರೂ ತಂದೆ ತಿಳಿಸ್ತಾರೆ, ಮನುಷ್ಯರ ಚೆಹರೆ ಮಾತ್ರ ಮನುಷ್ಯನದ್ದಾಗಿದೆ, ಆದರೆ ಗುಣಗಳು ಕೋತಿಯದ್ದಾಗಿದೆ. ಪತಿತ ಪಾವನ ಸೀತಾರಾಮ್ ಎಂದು ಎಲ್ಲರೂ ಹಾಡುತ್ತಿರುತ್ತಾರೆ. ನಾವು ಪತಿತರಾಗಿದ್ದೇವೆ, ಪಾವನ ಮಾಡುವವರು ತಂದೆಯಾಗಿದ್ದಾರೆ. ಅವರೆಲ್ಲರೂ ಭಕ್ತಿ ಮಾರ್ಗದ ಸೀತೆಯರಾಗಿದ್ದಾರೆ. ತಂದೆ ರಾಮನಾಗಿದ್ದಾರೆ. ಯಾರಿಗಾದರೂ ನೇರವಾಗಿ ಹೇಳಿದರೆ ಅವರು ಇದನ್ನು ಒಪ್ಪೋದಿಲ್ಲ. ರಾಮನನ್ನು ಕರೀತಾರೆ. ಈಗ ನೀವು ಮಕ್ಕಳಿಗೆ ತಂದೆ 3ನೇ ನೇತ್ರವನ್ನು ಕೊಟ್ಟಿದ್ದಾರೆ. ನೀವು ಹೇಗೆ ಪ್ರಪಂಚದಿಂದ ಬೇರೆಯಾಗಿದ್ದೀರಿ. ಹಳೆಯ ಪ್ರಪಂಚದಲ್ಲಿ ಏನೇನು ಮಾಡುತ್ತಿರುತ್ತಾರೆ. ಈಗ ನೀವು ತಿಳಿದುಕೊಂಡಿದ್ದೀರಿ. ನೀವು ಮಕ್ಕಳು ಬುದ್ಧಿಹೀನರಿಂದ ಬುದ್ಧಿವಂತರಾಗ್ತೀರಿ. ರಾವಣ ನಿಮ್ಮನ್ನು ಎಷ್ಟು ಬುದ್ಧಿಹೀನರನ್ನಾಗಿ ಮಾಡಿದ್ದಾನೆ. ತಂದೆ ತಿಳಿಸ್ತಾರೆ, ಈ ಸಮಯದಲ್ಲಿ ಎಲ್ಲ ಮನುಷ್ಯರು ತಮೋಪ್ರಧಾನರಾಗಿದ್ದಾರೆ. ಆದ್ದರಿಂದಲೇ ತಂದೆಯೇ ಬಂದು ಸತೋಪ್ರಧಾನರನ್ನಾಗಿ ಮಾಡುತ್ತಾರೆ. ತಂದೆ ತಿಳಿಸ್ತಾರೆ, ಭಲೆ ನೀವು ಮಕ್ಕಳು ತಮ್ಮ ಸೇವೆಯನ್ನೂ ಮಾಡ್ತಾ ಇರಿ. ಕೇವಲ ಒಂದು ಮಾತು ನೆನಪಿಟ್ಟುಕೊಳ್ಳಿ, ತಂದೆಯ ನೆನಪು ಮಾಡಿ. ತಮೋಪ್ರಧಾನರಿಂದ ಸತೋಪ್ರಧಾನರಾಗುವ ಮಾರ್ಗವನ್ನು ಮತ್ಯಾರೂ ತಿಳಿಸಲು ಸಾಧ್ಯವಿಲ್ಲ. ಸರ್ವರ ಆತ್ಮಿಕ ಸರ್ಜನ್ ಒಬ್ಬರೇ ಆಗಿದ್ದಾರೆ. ಅವರೇ ಬಂದು ಆತ್ಮರಿಗೆ ಇಂಜೆಕ್ಷನ್ ಹಾಕ್ತಾರೆ. ಏಕೆಂದರೆ ಆತ್ಮವೇ ತಮೋಪ್ರಧಾನವಾಗಿದೆ. ತಂದೆಗೆ ಅವಿನಾಶಿ ಸರ್ಜನ್ ಎಂದು ಹೇಳಲಾಗ್ತದೆ. ಈಗ ಆತ್ಮ ಸತೋಪ್ರಧಾನದಿಂದ ತಮೋಪ್ರಧಾನವಾಗಿದೆ. ಇದಕ್ಕೆ ಇಂಜೆಕ್ಷನ್ ಬೇಕು. ತಂದೆ ತಿಳಿಸ್ತಾರೆ, ಮಕ್ಕಳೇ ತಮ್ಮನ್ನು ಆತ್ಮ ನಿಶ್ಚಯ ಮಾಡಿಕೊಳ್ಳಿ ಮತ್ತು ತಮ್ಮ ತಂದೆಯ ನೆನಪು ಮಾಡಿ. ಬುದ್ಧಿಯೋಗವನ್ನು ಮೇಲೆ ಜೋಡಿಸಿ, ಜೀವಿಸಿದ್ದಂತೆಯೇ ನೆನಪು ಎಂಬ ನೇಣು ಹಾಕಿಕೊಳ್ಳಿ. ಅರ್ಥಾತ್ ಬುದ್ಧಿಯೋಗವನ್ನು ಮಧುರ ಮನೆಯ ಕಡೆ ಜೋಡಿಸಿ. ನಾವು ಮಧುರ ಶಾಂತಿಧಾಮಕ್ಕೆ ಹೋಗಬೇಕಾಗಿದೆ. ನಿರ್ವಾಣಧಾಮಕ್ಕೆ ಮಧುರ ಮನೆಯೆಂದು ಹೇಳಲಾಗ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗಾಗಿ ಮುಖ್ಯಾಂಶಗಳು. ಈ ಹಳೆಯ ಪ್ರಪಂಚ ವಿನಾಶ ಆಗಿಯೇ ಬಿಟ್ಟಿದೆ. ಆದ್ದರಿಂದ ತಮ್ಮನ್ನು ತಾವು ಈ ಹಳೆಯ ಪ್ರಪಂಚದಿಂದ ಭಿನ್ನವೆಂದು ತಿಳಿದುಕೊಳ್ಳಬೇಕಾಗಿದೆ. ವೃಕ್ಷದ ವೃದ್ಧಿಯ ಜೊತೆಗೆ ಯಾವ ವಿಘ್ನರೂಪಿ ಬಿರುಗಾಳಿಗಳು ಬರುತ್ತವೆಯೋ ಅವುಗಳಿಗೆ ಹೆದರಬಾರದು, ಪಾರಾಗಬೇಕಾಗಿದೆ. ಆತ್ಮನನ್ನು ಸತೋಪ್ರಧಾನ ಮಾಡಿಕೊಳ್ಳಲು ತಮಗೆ ಜ್ಞಾನ ಯೋಗದ ಇಂಜೆಕ್ಷನ್ ಕೊಟ್ಟುಕೊಳ್ಳಬೇಕಾಗಿದೆ. ತಮ್ಮ ಬುದ್ಧಿಯೋಗವನ್ನು ಮಧುರ ಮನೆಯಲ್ಲಿ ಜೋಡಿಸಬೇಕಾಗಿದೆ. ವರದಾನ. ಮೊದಲು ತಾವು ಎಂಬ ಪಾಠದ ಮೂಲಕ ಕಿರೀಟಧಾರಿಯಾಗುವಂತಹ ಚತುರ ಸುಜಾನ್ ಭವ. ಹೇಗೆ ಬಾಪ್ತಾದರವರು ತನ್ನನ್ನು ವಿಧೇಯ ಸೇವಕನೆಂದು ಹೇಳುವರು. ಸೇವಕನೆಂದು ಹೇಳೋದರಿಂದ ಸ್ವತಃವಾಗಿಯೇ ಕಿರೀಟಧಾರಿಯಾಗ್ತಾರೆ. ಹಾಗೆಯೇ ತಾವು ಮಕ್ಕಳೂ ಸಹ ನಮ್ರಚಿತ್ತರಾಗಿದ್ದು ಅನ್ಯರಿಗೆ ಶ್ರೇಷ್ಠ ಸ್ಥಾನ ಕೊಡಿ. ಅವರನ್ನು ಆಸನದ ಮೇಲೆ
ಕುಳ್ಳರಿಸುತ್ತೀರೆಂದರೆ ಅವರು ಅದರಿಂದ ಇಳಿದು ಸ್ವತಃವಾಗಿಯೇ ತಮ್ಮನ್ನು ಕೂರಿಸುವರು. ಒಂದು ವೇಳೆ ತಾವು ಕುಳಿತುಕೊಳ್ಳಲು ಪ್ರಯತ್ನಿಸುತ್ತೀರೆಂದರೆ ಅವರು ತಮ್ಮನ್ನು ಕುಳಿತುಕೊಳ್ಳಲು ಬಿಡೋದಿಲ್ಲ. ಆದ್ದರಿಂದ ಅನ್ಯರನ್ನು ಕೂರಿಸುವುದೇ ತಾವು ಕುಳಿತುಕೊಳ್ಳುವುದಾಗಿದೆ. ಹಾಗಾದರೆ ಮೊದಲು ತಾವು ಎಂಬ ಪಾಠವನ್ನು ಪರಿಪಕ್ವ ಮಾಡಿಕೊಳ್ಳಿ. ನಂತರ ಸಂಸ್ಕಾರವೂ ಸಹ ಸಹಜವಾಗಿಯೇ ಮಿಲನವಾಗ್ತದೆ. ಕಿರೀಟಧಾರಿಯೂ ಆಗುವಿರಿ. ಇದೇ ಬುದ್ಧಿವಂತರಾಗುವ ವಿಧಿಯಾಗಿದೆ. ಇದರಲ್ಲಿ ಪರಿಶ್ರಮವೂ ಇಲ್ಲ ಮತ್ತು ಪ್ರಾಪ್ತಿಯೂ ಹೆಚ್ಚಾಗಿದೆ. ಸುವಾಕ್ಯ: ಅಂತರ್ಮುಖಿ ಏಕಾಂತವಾಸಿ ಆಗುವಂತಹ ಶ್ರೇಷ್ಠ ಆತ್ಮನೇ ಅವ್ಯಕ್ತ ಸ್ಥಿತಿಯ ಅನುಭವ ಮಾಡುವರು. ಅವ್ಯಕ್ತ ಸೂಚನೆ: ಏಕತೆ ಮತ್ತು ವಿಶ್ವಾಸದ ಗುಣಲಕ್ಷಣಗಳ ಮೂಲಕ ಸಫಲತಾ ಸಂಪನ್ನರಾಗಿರಿ. ಇಲ್ಲಿಯವರೆಗೆ ಬೇರೆ ಬೇರೆ ಹೂ ತಮ್ಮ ತಮ್ಮ ಬಣ್ಣವನ್ನು ತೋರಿಸುತ್ತಿದ್ದಾರೆ. ಆದರೆ ಯಾವಾಗ ಹೂಗುಚ್ಛದ ರೂಪದಲ್ಲಿ ತಮ್ಮ ಸುಗಂಧವನ್ನು ಹರಡಿಸುವಿರಿ, ಶಕ್ತಿದಳ ಪ್ರತ್ಯಕ್ಷವಾಗುವುದು. ಆಗ ಈ ಸಂಘಟನೆಯ ಶಕ್ತಿ ಪರಮಾತ್ಮನ ಪ್ರತ್ಯಕ್ಷತೆಗೆ ನಿಮಿತ್ತವಾಗುವುದು. ಈಗ ಇನ್ನೂ ಒಬ್ಬೊಬ್ಬರು ಬೇರೆಯವರಾಗಿರುವ ಕಾರಣ ಪರಿಶ್ರಮ ಹೆಚ್ಚು ಪಡಬೇಕಾಗ್ತದೆ. ಆದರೆ ಯಾವಾಗ ಸಂಘಟನೆ ಏಕಮತವಾಗುವುದು, ಆಗ ಪರಿಶ್ರಮ ಕಡಿಮೆ, ಸಫಲತೆ ಹೆಚ್ಚಾಗುವುದು. ಒಳ್ಳೆಯದು. ಇಂದಿನ ಮುರಳಿಯ ಪ್ರಶ್ನೋತ್ತರ: ಡ್ರಾಮಾದ ಪ್ರತಿಯೊಂದು ರಹಸ್ಯವನ್ನು ಅರಿತುಕೊಂಡಿರುವ ಕಾರಣ ಯಾವ ದೃಶ್ಯ ನಿಮಗೆ ಹೊಸದಲ್ಲ. ಈ ಸಮಯದಲ್ಲಿ ಇಡೀ ಪ್ರಪಂಚದಲ್ಲಿ ಯಾವ ಹೊಡೆದಾಟಗಳಿವೆ, ವಿನಾಶಕಾಲೆ ವಿಪರೀತ ಬುದ್ಧಿಯವರಾಗಿ ತಮ್ಮದೇ ಕುಲದ ವಿನಾಶಕ್ಕಾಗಿ ಅನೇಕ ಸಾಧನಗಳನ್ನು ತಯಾರಿಸುತ್ತಾ ಹೋಗ್ತಾರೆ. ಇದೇನು ಹೊಸ ಮಾತಲ್ಲ. ಏಕೆಂದರೆ ನಮಗೆ ತಿಳಿದಿದೆ, ಈ ಪ್ರಪಂಚವಂತೂ ಪರಿವರ್ತನೆಯಾಗಲೇಬೇಕಾಗಿದೆ. ಮಹಾಭಾರತ ಯುದ್ಧದ ನಂತರವೇ ನಮ್ಮ ಹೊಸ ಪ್ರಪಂಚ ಬರುವುದು. ಒಳ್ಳೆಯದು. ಓಂ ಶಾಂತಿ.